ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಜೋಯ್ನ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಮಾಡ್ತಿರೋದೇನಪ್ಪ ಅಂತಂದರೆ, ನನಗೊಂದು ಐಡಿಯಾ ಇದೆ ಆಯಿತಾ. ನಾನು ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ತುಂಬ ಔಟ್ಫಿಟ್ಗಳನ್ನ ತೊಗೊಂಡಿದ್ದೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ವರ್ಕ್ ಫ್ರಮ್ ಹೋಮ್ ಸಿಕ್ತಾಗಿಂದ ಯಾವ ಔಟ್ಫಿಟ್ಸ್ನೂ ಹಾಕೋಕ್ಕಾಗಿರಲಿಲ್ಲ. ಮೋಸ್ಟ್ ಆಫ್ ದ ಕ್ಲಾತ್ಸ್ ನಾನು ಬಟ್ಟೆಗಳದ್ದು ಟ್ಯಾಕ್ಸೇ ತೆಗ್ದಿಲ್ಲ, ಆ ಥರ ಇದೆ. ಸೊ ಮೊನ್ನೆ ಇದೇ ಥರ ವಾರ್ಡ್ರೋಬ್ನ ಕ್ಲೀನ್ ಮಾಡಬೇಕಾದ್ರೆ ಐ ನನ್ನ ಹತ್ರ ಇಷ್ಟು ಡ್ರೆಸ್ ಇದೆಯಾ ಅಂತ ಅನ್ನಿಸ್ತಿತ್ತು. ಸೊ ನಾನು ಯಾಕೆ ಮೀ ಆ್ಯಂಡ್ ಮೈ ವಾರ್ಡ್ರೋಬ್ ಅಂತ ಸೀರೀಸ್ ಮಾಡಬಾರ್ದು. ಲೈಕ್ ನನ್ನ ಹತ್ರ ಯಾವ ಥರ ಡ್ರೆಸ್ಸಸ್ ಇದೆ, ನಾನು ಆ ಥರ ಸ್ಟೈಲ್ ಮಾಡ್ತೀನಿ, ಅದಕ್ಕೆ ಎಲ್ಲಿ ತೊಗೊಂಡೆ, ಅದು ಬಿಹೈಂಡ್ ಸ್ಟೋರಿ ಹೇಳೋಣ ಅಂತೆಲ್ಲ ಅನ್ನಿಸ್ತು. ಐ ಥಿಂಕ್ ಯಾರೋ ಮಾಡಿರ್ತಾರೆ, ಬಟ್ ನಾನು ಯಾರ್ದು ನೋಡಿಲ್ಲ. ಸೊ ಐ ಥಾಟ್ ದಿಸ್ ಇಸ್ ಅ ಯೂನಿಕ್ ಐಡಿಯಾ, ಅದಕ್ಕೇನೆ ಮಾಡುವ ಅಂತ ಅಂದ್ಕೊಂಡೆ. ಸೊ ಇವತ್ತು ತುಂಬ ಡೇಸ್ ಆಗಿತ್ತು, ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದರಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು, ಐ ಹ್ಯಾವ್ ಎ ಲೆಸ್ ಫಾಲೋವರ್ಸ್ ಐ ನೋ, ಬಟ್ ಸ್ಟಿಲ್ ಯಾರ ಫಾಲೋ ಮಾಡಿದ್ರು ಅಥವಾ ಕಮೆಂಟ್ ಹಾಕಿದ್ರು ಇಟ್ ಶೋ ಆಗ್ತಾ ಇರಲಿಲ್ಲ, ಯಾಕೆ ಅಂತ ಗೊತ್ತಿರಲಿಲ್ಲ. ದಟ್ಸ್ ವೈ ಒನ್ ಆಫ್ ಮೈ ಫ್ರೆಂಡ್ ವಾಸ್ ವರ್ಕಿಂಗ್ ಆನ್ ದಟ್, ಏನಾಗಿದೆ ಅಂತ ಅಂದ್ಬಿಟ್ಟು. ನಾವು ಇಟ್ಸ್ ಎವ್ರಿಥಿಂಗ್ ಈಸ್ ಓಕೆ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಥರ ಸೀರೀಸ್ ಮಾಡೋಣ ಅಂತ ಅಂದ್ಬಿಟ್ಟು ಐ ಥಾಟ್ ಓಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಸ್ ಯೂಶುವಲ್ ಇವಾಗ ಸಂಡೇ ಆಗಿರೋದ್ರಿಂದ ಐ ಆಮ್ ಥಿಂಕಿಂಗ್ ಟು ಟ್ರೈ ಅಂತ. ತುಂಬ ಔಟ್ಫಿಟ್ಸ್ ಇದೆ, ಇಲ್ಲ ಅಂತಲ್ಲ, ಬಟ್ ನಾನು ಇವಾಗ ಚಬ್ಬಿ ಆಗಿರೋದ್ರಿಂದ ಅದು ಸೂಟ್ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮಮ್ಮನ ಕೇಳೋಣ, ನಾನು ಟ್ರೆಡಿಷ್ನಲ್ ವೇರ್ ಮಾಡಲಾ ಅಥವಾ ವೆಸ್ಟರ್ನ್ ಅದರ ಟಾಪ್ ಮತ್ತು ಪ್ಯಾಂಟ್ ಆ ಥರ ಹಾಕೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮನ ಕೇಳ್ತೀನಿ ಆಯಿತಾ. ನಾನು ಸ್ಕ್ರಿಪ್ಟೆಲ್ಲ ಬರೆದಿಟ್ಕೊಂಡಿದ್ದೆ, ಹಿಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು ಅಂತ. ಬಟ್ ಏನಾಗುತ್ತೆ ಗೊತ್ತಾ, ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡಾಗ ಇಟ್ಸ್ ಲೈಕ್ ಏನು ಮಾತಾಡಬೇಕು ಅಂತಲೇ ನನಗೆ ಅಂದರೆ ಬ್ಲ್ಯಾಂಕ್ ಆಗ್ತೀನಿ. ಎಷ್ಟೋ ಎಕ್ಸ್ಪೀರಿಯನ್ಸ್ ಇದ್ರು ಸೊ ಕಾಮನ್ ಅಲ್ವಾ ಅದು. ಸೊ ಬನ್ನಿ ಯಾವ ಔಟ್ಫಿಟ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಓಕೆ, ಇವಾಗ ಹೋಗಿ ನಮ್ಮ ಅಮ್ಮನ ಕೇಳ್ಕೊಂಬಂದೆ ಆಯಿತಾ, ಯಾವ ಔಟ್ಫಿಟ್ ಟ್ರೈ ಮಾಡಲಿ ಅಂತ. ನಮ್ಮಮ್ಮ ಅದು ಹಾಕು ಆ್ಯಂಡ್ ಐ ವಾಸ್ ಲೈಕ್ ನನ್ನ ಡ್ರೆಸ್ಸೇ ಇಲ್ಲ. ಇಸ್ ಅ ಕಾಮನ್ ಥಿಂಗ್ ಇನ್ ಗರ್ಲ್ಸ್, ಎಷ್ಟೇ ಬಟ್ಟೆ ಇದ್ರೂ ಅವ್ರು ಹೇಳೋದು ಇದೊಂದೇ, ನನ್ನ ಹತ್ರ ಬಟ್ಟೆ ಇಲ್ಲ. ಐ ಆಮ್ ಆಲ್ಸೋ ಎ ವುಮನ್. ಸೊ ನಾನು ಅದೇ ಕ್ಯಾಟಗರಿಗೆ ಬರ್ತೀನಿ. ಸೊ ಐ ಥಾಟ್ ರ್ಯಾಂಡಮಾಗಿ ಪಿಕ್ ಮಾಡ್ತೀನಿ ಯಾವ ಡ್ರೆಸ್ಸಸ್ ಅಂತ ನೋಡ್ತೀನಿ. ನೋಡೋಣ, ನಾನು ಚಬ್ಬಿ ಆಗಿರೋದಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಟ್ರೈ. ಓಕೆ, ಎಲ್ಲ ಡ್ರೆಸ್ ತೊಗೊಂಬಂದು ತೋರಿಸ್ತೀನಿ. ವೆಯ್ಟ್. ನಮ್ಮಮ್ಮ ಹೇಳ್ದಂಗೆ ನಮ್ಮಮ್ಮನ ಮಾತಿಗೆ ನಾನು ಕನ್ವಿನ್ಸ್ ಆಗ್ತಿಲ್ಲ. ನಮ್ಮಮ್ಮ ಅದು ಹಾಕು ಅಂತ ಹೇಳ್ತಿದ್ದಾರೆ, ಬಟ್ ನಂಗೆ ಇಷ್ಟ ಬಂದಿದ್ದೆಲ್ಲ ಅಷ್ಟರಲ್ಲಿ ಮಾಡೋದಲ್ವಾ. ಏನಪ್ಪ ಅಂತಂದರೆ, ಮೋಸ್ಟ್ ಆಫ್ ದ ಡ್ರೆಸ್ಸಸ್ ನಾನು ಹಾಕಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿ ಫೋಟೋಸ್ ಹಾಕಿರ್ತೀನಿ. ಆಮೇಲೆ ಫೋಟೋಸ್ ಹಾಕಿ, ಇಲ್ಲಾಂದರೆ ವಿಡಿಯೋ ಮಾಡಬೇಕಾದ್ರೆ, ಶಾರ್ಟ್ಸ್ ಮಾಡಬೇಕಾದ್ರೆ, ರೀಲ್ಸ್ ಮಾಡಬೇಕಾದ್ರೆ ಯೂಸ್ ಮಾಡಿರ್ತೀನಿ. ಅದು ಬಿಟ್ಟರೆ ನಾನು ಪ್ರಾಪರಾಗಿ ಡ್ರೆಸ್ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಅವೆಲ್ಲ ಮಾಡಿಲ್ಲ. ರಿಪೀಟಿಂಗ್ ದ ಕ್ಲಾತ್ಸ್ ಇಟ್ಸ್ ನಾಟ್ ಅ ಅಫೆನ್ಸ್ ಆಯಿತಾ. ನಿಮ್ಮ ಹತ್ರ ಎಷ್ಟೇ ಬಟ್ಟೆ ಇದ್ದರೂ ಒಂದಿನ ಕ್ಲಾತ್ಸ್ ರಿಪೀಟ್ ಮಾಡಲೇಬೇಕಾಗುತ್ತೆ. ಐ ಆಮ್ ನಾಟ್ ದಟ್ ಮಚ್ ಆಫ್ ರಿಚ್ ಕಿಡ್ ನಾಟ್ ಟು ರಿಪೀಟ್ ದ ಕ್ಲಾತ್ಸ್. ಸೊ ನಾನೇನು ಅಂದ್ಕೊಂಡಿದ್ದೀನಿ, ಇವತ್ತು ಈ ಡ್ರೆಸ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಬ್ರಾಡ್ ದಿಸ್ ಫ್ರಮ್ ವಿಶಾಲ್ ಮಾರ್ಟ್ಸಲ್ಲಿ ತೊಗೊಂಡಿದ್ದು. ಹೇಳಿಲ್ವಾ, ಈಗ ಟ್ಯಾಗು ಕೂಡ ರಿಮೂವ್ ಮಾಡಿಲ್ಲ. ಇಲ್ಲ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ನಾನು ತೊಗೊಂಡು 2 years ಆಗಿದೆ ಈ ಡ್ರೆಸ್ ತೊಗೊಂಡು. ಆಫೀಸಿಗೆ ಒಂದ್ಸತಿ ಹಾಕ್ಕೊಂಡು ಹೋಗಿದ್ದೆ, ಅದು ಬಿಟ್ಟರೆ ನಾನು ಇದ್ರಲ್ಲಿ ವೀಡಿಯೋಸ್ ಕೂಡ ಮಾಡಿಲ್ಲ. ಈ ಡ್ರೆಸ್ ಹಾಕ್ಕೊಂಬರ್ತೀನಿ, ಹೇಗಿದೆ ಅಂತ ನೋಡೋಣ ಆಯಿತಾ. ಇದ್ರ ಜೊತೆ ಇನ್ನೊಂದು ಬ್ಲ್ಯಾಕ್ ಟಾಪ್ ಇದೆ. ನಾನು 2 ಡ್ರೆಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಬನ್ನಿ. ಯಾ, ದಿಸ್ ಈಸ್ ಮೈ ಡ್ರೆಸ್. ಓಕೆ, ಅದು ಕಾಲು ತೋರಿಸ್ತೀನಿ, ಮಿರರಲ್ಲಿ ತೋರಿಸ್ತೀನಿ. ಯಾಕೆಂದರೆ ಈ ಡ್ರೆಸ್ ನಾನು ತೊಗೊಂಡದ್ದು ಆಲ್ಮೋಸ್ಟ್ 2 years ಆಗಿದೆ, ಆ್ಯಸ್ ಎ ಸೆಡ್. ಸೊ ದಿಸ್ ಈಸ್ ದ ಡ್ರೆಸ್. ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇದು ಮಂಡಿವರೆಗೂ ಇದೆ. ಈ ಗೆಜ್ಜೆ ನೋಡಿ, ನಮ್ಮಮ್ಮ ಹೊಸ್ದಾಗಿ ಕೊಡಿಸಿದ್ರು. ನಮ್ಮಮ್ಮಂಗೆ ಈ ಥರ ಎಲ್ಲ ಗೆಜ್ಜೆ ಹಾಕ್ಕೊಂಡೆಲ್ಲ ಇರಬೇಕು ಅಂತ ಆಸೆ. ಹೆಂಗೂ ವರ್ಕ್ ಫ್ರಮ್ ಹೋಮ್ ಮನೇಲೇ ಇರ್ತೀನಿ ಅಲ್ವಾ. ಸೊ ನಾನೇನು ಮಾಡಿದೆ, ಈ ಗೆಜ್ಜೆನ ಹಾಕ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಸೊ ಈ ಡ್ರೆಸ್ ಹೀಗಿದೆ ಅಂತ. ಸೊ ದಿಸ್ ಇಸ್ ದ ಡ್ರೆಸ್. ನಾನು ಕ್ಯಾಮ್ರಾ ಇದು ಮಾಡ್ತೀನಿ, ಒಂದು ನಿಮಿಷ. ನೋಡೋದಲ್ಲ, ಈ ಡ್ರೆಸ್ ನಾನು ಇವತ್ತು ಹಾಕಿರೋದು. ಆ್ಯಂಡ್ ಆಸ್ ಸೆಡ್ ಯು ತೊಗೊಂಡು 2 years ಆಗಿದೆ. ನಮ್ಮ ಅಮ್ಮಂಗೆ ಈ ಥರ ಡ್ರೆಸ್ಸಸ್ ನಾನು ಹಾಕೋದು ತುಂಬ ಇಷ್ಟ ಆಯಿತಾ. ಇಟ್ ಲೈಕ್ ನಮ್ಮಮ್ಮ ನನಗೆ ಯಾವಾಗ್ಲೂ ಡ್ರೆಸ್ಸಸ್ಗೆಲ್ಲ ಸೆಲೆಕ್ಟ್ ಮಾಡೋಕ್ಕೋದ್ರೆ ಈ ಚಿಕ್ಕ ಮಕ್ಳಿಗೆ ಸೆಲೆಕ್ಟ್ ಮಾಡ್ತಾರಲ್ಲ, ಅದೇ ಥರ ಮಾಡೋದು. ಅದೇ ಹೇಳ್ತಾರಲ್ಲ, ತಾಯಂದಿರಿಗೆ ಎಷ್ಟೇ ಮಕ್ಕಳು ದೊಡ್ಡವರಾದ್ರೂ ಚಿಕ್ಕ ಮಕ್ಕಳು ಅಂತ, ಅದೇ ಥರ. ಈ ಡ್ರೆಸ್ನ ತೊಗೊಂಡು 2 years ಆಗಿದೆ. ಆ್ಯಂಡ್ ಬಿಹೈಂಡ್ ದಿ ಸ್ಟೋರಿ ಏನಪ್ಪ ಅಂತಂದರೆ, ನಾವು ಇದ್ರ ಜೊತೆ ಇನ್ನೊಂದು ಡ್ರೆಸ್ ತೊಗೊಂಡಿದ್ದೀನಿ. ಈ ಡ್ರೆಸ್ ಮತ್ತು ಇದನ್ನ ಇಟ್ಕೊಂಡು ನಮ್ಮಮ್ಮ ಯಾವ್ದಾರು ಒಂದು ತೊಗೊಬೇಕು ಅಂತ ಹೇಳಿದ್ರೆ ಇದೊಂದು ಅಂತ ತೋರಿಸ್ತಾ ಇದ್ದೆ. ನಮ್ಮಮ್ಮ ಅದ್ರ ಲಾಸ್ಟಲ್ಲಿ ಯಾವುದೋ 2 ತೊಗೋ ಅಂತ ಮಾಡಿ ತೊಗೊಟ್ಟಿದ್ದು. ನಮ್ಮಮ್ಮನಿಂದ ತೊಗೊಟ್ಟಿದ್ದು ಡ್ರೆಸ್. ಓಕೆ, ಎಷ್ಟು ನೆನಪಿರುತ್ತೆ ಗೊತ್ತಾ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಬಿಟ್ಟು. ಕ್ಯಾಮ್ರಾ ಮುಂದೆ ಬಂದಾಗೆಲ್ಲ ಮರ್ತೋಗುತ್ತೆ ವಾಟ್ ಟು ಡು. ವೆಯ್ಟ್, ನಾನು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಂಡು ಇದಕ್ಕೆ ಇಯರಿಂಗ್ಸ್ ಹಾಕ್ಕೊಂಡು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ.
ನಾನು ಜಾಸ್ತಿ ಯಾವಾಗಲೂ ಅಷ್ಟೇ ಓವರಾಗಿ ಏನೂ ಹಚ್ಚಕ್ಕೆ ಹೋಗಲ್ಲ ಮುಖಕ್ಕೆ. ಟಿಲ್ಟೆಡ್ ಸನ್ಸ್ಕ್ರೀನ್ ಇದೊಂದು ಮಾತ್ರ ಮಿಸ್ ಮಾಡಲ್ಲ. ಮುಖದಲ್ಲಿ ಇಷ್ಟು ಮಾರ್ಕ್ ಆಗಿಬಿಟ್ಟಿದೆ. This is a sunscreen I used to use every time. And ಅದು ಬಿಟ್ಟರೆ ಐಲೈನರ್ ಯೂಸ್ ಮಾಡಿ. ವೆಯ್ಟ್, ನಾನು ಫಸ್ಟಿಂದ ಅಷ್ಟೇ ಎಲ್ಲೂ ಜಾಸ್ತಿ ಆಚೆ ಹೋಗಲ್ಲ. ಯೂಶಲಿ ಮನೆ ಬಿಟ್ಟರೆ ಅಮ್ಮನ ಜೊತೆ ಹೋಗ್ತೀನಿ, ಅಮ್ಮನ್ನ ಕರ್ಕೊಂಡು ಹೋಗ್ತಿರ್ತೀನಿ. ಅದು ಬಿಟ್ಟರೆ ನಾನೇ ಎಲ್ಲೂ ಹೋಗಲ್ಲ. ನನ್ನ ಫ್ರೆಂಡ್ಸ್ ಯಾರು ಬಂದು ಕರೆದ್ರೆ ಮಾತ್ರ. ಅಷ್ಟು ಬಿಟ್ಟರೆ ಯೂಶಲಿ ಮನೇಲಿ ಇರ್ತೀನಿ. ಅದಕ್ಕೆ ಯಾವಾಗ್ಲೂ ಒಂದು ಪ್ಯಾಂಟು ಒಂದು ಶರ್ಟ್ ಹಾಕ್ಕೊಂಡಿರ್ತೀನಿ. ಸೊ ಈ ಡ್ರೆಸ್ಸಸ್ ಎಲ್ಲ ಹಾಳಾಗುತ್ತೆ. ಅಮ್ಮ ಯಾರಿಗಾರ ಕೊಟ್ಬಿಡು ಅಂತಿದ್ರು. ನನಗೆ ಇಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ತೊಗೊಂಡು ಯಾರಿಗಾರ ಕೊಡೋದು ಐ ಫೀಲ್ ಸೋ ಬ್ಯಾಡ್. ಬಿಕಾಸ್ ನಿಮಗೆ ಗೊತ್ತಾ, ನಾನು ಸ್ಟಾರ್ಟಿಂಗು ನಮ್ಮದು ಸ್ಕೂಲಲ್ಲಿದ್ದಾಗ ಆಲ್ಮೋಸ್ಟು ಹೇಗೆ ಅಂತಂದರೆ, ಸ್ಕೂಲಲ್ಲೂ ಯೂನಿಫಾರ್ಮು, ಸ್ಯಾಟರ್ಡೇ ಸಂಡೇ ವೆನ್ಸ್ಡೇನೂ ನಮ್ಗೆ ಯೂನಿಫಾರ್ಮ್ ಇರ್ತಿತ್ತು. ಇನ್ನು ಕಾಲೇಜ್ಗೆ ಹೋದ್ಮೇಲೆ ಕಾಲೇಜಲ್ಲೂ ಯೂನಿಫಾರ್ಮು, ಸ್ಯಾಟರ್ಡೇಸು ಯೂನಿಫಾರ್ಮು. ಆಮೇಲೆ ವರ್ಕಿಗೆ ಬಂದಾಗ ನನ್ನ ಹತ್ರ ಇದ್ದಿದ್ದು ಎಷ್ಟು ಕಮ್ಮಿ ಡ್ರೆಸ್ಸಸ್ ಅಂದರೆ ಅಷ್ಟು ಕಮ್ಮಿ ಡ್ರೆಸ್ಸಸ್ಸು. ಸೊ ನಾನೇನು ಅಂದ್ಕೊಂಡಿದ್ದೆ, ಯಾವಾಗಲೂ ಸ್ಯಾಲ್ರಿ ಬಂದಾಗೆಲ್ಲ ಹೋಗಿ ಡ್ರೆಸ್ಸಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದು. ಆ ಥರ ಮಾಡಿದ್ದೆಲ್ಲ ಡ್ರೆಸ್ಸಸ್ ತೊಗೊಂಡಿರೋದು. ನನಗೆ ಬೇರೆಯವ್ರಿಗೆ ಕೊಡೋಕೆ ಇಷ್ಟನೇ, ಹಂಗೇನಿಲ್ಲ. ನಾನು ಹಾಕೊಳ್ಳಿ ಅಂದರೆ ಆಬ್ವಿಯಸ್ಲಿ ಕೊಡ್ತೀನಿ. ಬಟ್ ಇಷ್ಟು ಒಳ್ಳೊಳ್ಳೆ ಡ್ರೆಸ್ಸು ನಾನು ಎಲ್ಲೋ ಹಾಕ್ಕೊಂಡು ಹೋಗಿಲ್ಲ, ಏನಿಲ್ಲ. ಅದು ಹಿಂಗೆ ಕೊಡೋಕ್ಕಾಗತ್ತೆ, ಯೋಚನೆ ಮಾಡಿ ಅಲ್ವಾ. ಸೊ ನಾನು ಯಾರಿಗೂ ಕೊಡೋಕೆ ಇಷ್ಟಪಟ್ಟಿಲ್ಲ. ನಮ್ಮಮ್ಮ ಬೈತಿರ್ತಾರೆ. ಬಟ್ ಸ್ಟಿಲ್ ಅದಕ್ಕೆ ಹಿಂಗಾದ್ರೂ ಬೈಸ್ಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಐ ಡೋಂಟ್ ನೋ ಅಬೌಟ್ ಅದರ್ಸ್, ನನಗೆ ಈ ಥರ ಕೂದಲು ಬೇವಿನೇ ಇಷ್ಟ ತುಂಬ. ನಮ್ಮ ಮನೇಲಿ ನಮ್ಮ ಅಣ್ಣ ಇದ್ದಾರಲ್ವಾ, ನಮ್ಮ ಅಣ್ಣ ಏನಂತ ಗೊತ್ತಾ, ನಿನ್ನ ಕೂದಲು ಹಿಂಗಿದೆ ಹಂಗಿರೋಕ್ಕೆ ಬಿಡೋ. ಅವನೇ ಜಾಸ್ತಿ ನನಗೆ ಏನೂ ಕೂಡ ಮೇಕಪ್ ಅದೆಲ್ಲ ಹಾಕ್ದಿರೋಕ್ಕೆ ಇವರೇ ಕಾರಣ. ಅವ್ರು ಯಾವಾಗಲೂ ಹೇಳೋದೇ ಇಷ್ಟು, ನೀನು ಹೆಂಗಿರ್ತೀಯ ಹಂಗೆ ಕ್ಯೂಟಾಗಿರ್ತೀಯ, ಚೆನ್ನಾಗಿರ್ತೀಯ ಅಂತ. ದಟ್ಸ್ ಟ್ರೂ, ಐ ಆಮ್ ಕ್ಯೂಟ್. ಸೊ ಜೋಕ್ಸ್ ಅಪಾರ್ಟ್, ಈ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಡ್ರೆಸ್ಸಲ್ಲಿ ನಾನು ರೀಲ್ ಹಾಕ್ತೀನಿ ಆಯಿತಾ. ಹೋಗಿ ಎಲ್ಲ ಇನ್ಸ್ಟಾಗ್ರಾಮ್ಗೆ ಹೋಗಿ ನನ್ನ ಫಾಲೋ ಮಾಡಿಕೊಂಡು ರೀಲ್ಸಿಗೆ ಶೇರ್ ಕಮೆಂಟ್ ಎಲ್ಲ ಮಾಡಬೇಕು, ಓಕೆ. ಸೊ ಇದು ಈ ಥರ ಇದೆ ನನ್ನ ಡ್ರೆಸ್. ವೆಯ್ಟ್ ಐಲ್ ಶೋ. ಸೊ ಈ ಥರ ಕಾಣಿಸ್ತಾ ಇದ್ದೀನಿ ಇವಾಗ. ಸೊ ಸೆಕೆಂಡ್ ಔಟ್ಫಿಟ್ ಹಾಕ್ಕೊಂಬರ್ತೀನಿ, ಓಕೆ. ವೆಯ್ಟ್ ಮಾಡಿ. ಸೆಕೆಂಡ್ ಔಟ್ಫಿಟ್ ಇದು ಅಂದರೆ ಟ್ರೆಡಿಷ್ನಲ್ ಇನ್ ದ ಸೆನ್ಸ್ ಸ್ವಲ್ಪ ಸೆಮಿ ಟ್ರೆಡಿಷ್ನಲ್ ಆಗಿದೆ. ಅದು ಫುಲ್ಲು ಚೆನ್ನಾಗಿದೆ. ಆ ಡ್ರೆಸ್ ಬಗ್ಗೆ ಹೇಳಿದ್ರೆ ಎಲ್ಲ ನಗಾಡ್ತೀರಾ. ಇಲ್ಲ ಆ ಡ್ರೆಸ್ ಹಾಕ್ಕೊಂಬರ್ತೀನಿ ತಾಳಿ. ಖುಷಿಯಾಗಿದೆ. ಸೆಕೆಂಡ್ ಔಟ್ಫಿಟ್. ಸೊ ಇದು ಒಂದು ಬ್ಲ್ಯಾಕ್ ಟಾಪು ಮತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ. ಆ್ಯಕ್ಚುಲಿ ಇದ್ರದ್ದು ತುಂಬ ಲಾಂಗ್ ಸ್ಟೋರಿ. ಏನಾಯ್ತು ಅಂದರೆ, ಈ ಟಾಪ್ ಬಂದ್ಬಿಟ್ಟು ಆ ಟಾಪ್ ಸಿಗಲಿಲ್ಲ, ಅದು ಕೂಡ ಬ್ಲ್ಯಾಕ್. ಆಲ್ಮೋಸ್ಟ್ ನನ್ನ ವಾರ್ಡ್ರೋಬಲ್ಲಿ ನಾನು ಏನೇ ಡ್ರೆಸ್ ಇದ್ರೂ ಕೂಡ ಎಲ್ಲ ಡ್ರೆಸ್ಸಲ್ಲೂ ಬ್ಲ್ಯಾಕ್ ಇದ್ದೇ ಇದೆ, ಓಕೆ. ನಮ್ಮ ಅಮ್ಮಂಗೆ ಅದು ಇಷ್ಟ ಆಗಲ್ಲ. ನಮ್ಮ ಅಮ್ಮಂಗೆ ನಾನು ಬ್ಲ್ಯಾಕ್ ಡ್ರೆಸ್ ಹಾಕಲೇಬಾರ್ದು, ಯಾವಾಗಲೂ ಅದನ್ನೇ ಬೈತಿರ್ತಾರೆ. ಆ್ಯಂಡ್ ದ ಥಿಂಗ್ ಈಸ್ ಏನಂದರೆ, ನಾನು ಈ ಥರ ಡ್ರೆಸ್ಸಸ್ ಏನೇ ಹಾಕಿದ್ರು ನಾನು ಕೂದಲು ಬಿಡಲ್ಲ, ಓಕೆ. ನಂದು ಹೇರು ನಾನು ಯೂಶ್ವಲಿ ತುಂಬ ರೇರು ಸ್ಟ್ರೈಟ್ನಿಂಗ್ ಮಾಡೋದು. ಸೊ ನಾನು ಯಾವಾಗಲೂ ಏನು ಮಾಡ್ತೀನಿ ಗೊತ್ತು, ಈ ಥರ ಬನ್ ಹಾಕ್ತೀನಿ. ಆ್ಯಂಡ್ ಇದು ನಾರ್ಮಲ್ ಟಾಪ್ ಅಲ್ಲ. ದ ಥಿಂಗ್ ಈಸ್ ಏನಪ್ಪ ಅಂದರೆ, ಇದರಲ್ಲಿ ಈ ಥರ ಓಪನಿಂಗ್ ಇದೆ, ಇಲ್ಲಿ ಟೈ ಮಾಡ್ಬೋದು. ದಿಸ್ ಟಾಪ್ ಈಸ್ ಮೋಸ್ಟ್ ಫೇವ್ರೆಟ್ ಟಾಪ್. ಇದು ತೊಗೊಂಡು ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ. 3 ಇಯರ್ಸ್ ಆಗಿದೆ. 3 ಇಯರ್ಸ್ ಆಗಿದೆ. ಇದು ನಮ್ಮ ಆಫೀಸಲ್ಲಿ ಆ್ಯನಿವರ್ಸರಿ ಆರ್ ಸಮಥಿಂಗ್ ಅದರಲ್ಲಿ ಓಚರ್ ಕೊಟ್ಟಿದ್ರು. ಆ ಓಚರಲ್ಲಿ ನಾವು ಮಿಂತ್ರಾಯಿಂದನೇ ತೊಗೊಬೇಕಿತ್ತು. ಅನ್ಫಾರ್ಚುನೇಟ್ಲಿ ಮಿಂತ್ರಾ ಬಂದ್ಬಿಟ್ಟು ನಾನು ಊರಲ್ಲಿದ್ದೆ, ಅವಾಗ ಅಲ್ಲಿ ಡೆಲಿವರಿ ಇರಲಿಲ್ಲ. ಸೊ ಅದೇನಾಗಿತ್ತು, ನಾನು 4-5 ಸತಿ ಆರ್ಡ್ರ್ ಮಾಡಿದಾಗೆಲ್ಲ ಪಟ್ ಕ್ಯಾನ್ಸಲ್ ಆಗ್ತಾನೆ ಇತ್ತು, ಮತ್ತು ಡಿಲೇ ಆಗ್ತಿತ್ತು. ಅವ್ರೇನು ಮಾಡ್ತಿದ್ರು, ಮಿಂತ್ರಾದಲ್ಲಿ ಗೊತ್ತಿದೆ ಅನಿಸುತ್ತೆ ನಿಮ್ಗಳಿಗೆ, ಇನ್ಕನ್ವೀನಿಯನ್ಸ್ ಆದರೆ ಅಥವಾ ಆರ್ಡ್ರ್ ಏನಾದ್ರು ಪ್ರಾಪರ್ ಟೈಮಿಗೆ ಬರಲಿಲ್ಲ ಅಂತಂದರೆ ಅವರು ಎಕ್ಸ್ಟ್ರಾ ಬ್ರಾವ್ ಪಾಯಿಂಟ್ಸ್ ಕೊಡ್ತಾರೆ. ಅದೆಲ್ಲ ಆ್ಯಡ್ ಆಗಿ ನನಗೆ ಇದ್ದಿದ್ದು 1000 800 ಸಮಥಿಂಗ್ ಏನೋ ಪಾಯಿಂಟ್ಸ್ ಇತ್ತು. ಅದನ್ನು ನನಗೆ ಬಟ್ಟೆ ಸಿಕ್ಕಿದ್ದು 1800ಗೆ. ಅದ್ರಲ್ಲಿ ತರಿಸ್ಕೊಂಡಿದ್ದೆ ಟಾಪ್. ಅವಾಗಂತೂ ತುಂಬ ಚಬ್ಬಿ ಇದೆ, ಇದು ಹಾಕ್ಕೊಳಕ್ಕೆ ಆಗ್ತಿರಲಿಲ್ಲ. ಬಟ್ ಸ್ಟಿಲ್ ನಾವು ಇಟ್ಸ್ ಓಕೆ,
ನಾನು ಸಣ್ಣ ಆಗ್ತೀನಿ. ಆಗಸ್ಟಲ್ಲಿ ಬ್ಲ್ಯಾಕ್ ಔಟ್ಫಿಟ್ಸ್ ಎಲ್ಲ ಚಬ್ಬಿ ಇರ್ತಾರೆ ಗೊತ್ತಾ, ಅವ್ರಿಗೆ ತುಂಬ ಹಾಟಾಗಿ ಕಾಣಿಸುತ್ತಂತೆ. ಅದಕ್ಕೆ ನೋಡಿ ಈ ಪ್ಯಾಂಟ್. ಓಕೆ, ವೆಲ್ ಸ್ಟಾರ್ಟ್ ಶೋ ಯು ದ ಮಿರರ್ 1 ಮಿನಿಟ್. ಎಷ್ಟು ಹಾಕಿದೆ, ಸಿ ದಿಸ್ ಇಸ್ ಹೌ ಐ ಲುಕ್ ನಾವು. ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನ? ನನಗೆ ಈ ಥರ ಜಿಮ್ಗೆಲ್ಲ ಹಾಕೊಳ್ಳೋಕೆ ತುಂಬ ಇಷ್ಟ. ಐ ವಿಶ್ ನಾನು ಬೇಗ ಜಿಮ್ಮಿಗೆ ಜಾಯ್ನ್ ಆಗಬೇಕು. ಜಾಯ್ನ್ ಆಗಿಬಿಟ್ಟು ಸ್ವಲ್ಪ ಸಣ್ಣ ಆಗಬೇಕು. ನನಗೆ ದಪ್ಪ ಆದರೆ ಎಷ್ಟು ಬೇಗ ಕಾಣಿಸುತ್ತೆ ಅಂತಂದರೆ ದಿಸ್ ಒನ್ ಚಬ್ಬಿಯಾಗಿ ಹೋಗ್ತೀನಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಔಟ್ಫಿಟ್. ಚೆನ್ನಾಗಿದೆಯಾ? ಆ್ಯಂಡ್ ಸಿ ಬ್ಯಾಕ್ ಈ ಥರ ಇದೆ ಬ್ಯಾಕು. ನನಗೆ ಇದು ತುಂಬ ಇಷ್ಟ ಆಗಿತ್ತು. ಫಸ್ಟ್ ನಾನು ಅದರ ಒಂದು ಡ್ರೆಸ್ ಈ ಥರ ತೊಗೊಂಡಿದ್ದೆ, ಅದು ಇದೆ ಇದು. ಮತ್ತು ಇನ್ನೊಂದು ಬ್ಲ್ಯಾಕ್ ಡ್ರೆಸ್ ಅದು ನನ್ನ ಕಸಿನಿಗೆ ಕೊಟ್ಬಿಟ್ಟೆ, ಈ ಡ್ರೆಸ್. ಸೊ ಚೆನ್ನಾಗಿ ಕಾಣ್ತಿದ್ದೀನಾ? ಸೊ ಇದರಲ್ಲೂ ಕೂಡ ರೀಲ್ಸ್ ಮಾಡಿ ಹಾಕ್ತೀನಿ, ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ, ಮತ್ತು ಯೂಟ್ಯೂಬಲ್ಲಿ ಕೂಡ ಹಾಕ್ತೀನಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಓಕೆ, ಮರಿಬಾರ್ದು ಯಾರು. ಓಕೆ, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಥಿಂಕ್ ನಾನು ನಮ್ಮ ಅಮ್ಮಂಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಶಿ ಈಸ್ ನಾಟ್ ದೇರ್. ಎಲ್ಲೋ ಆಚೆ ಹೋಗಿದ್ದಾರೆ, ಆಚೆ ಹೋಗಿ ನೋಡಿದ್ರೆ ಇರಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ. ಇಯರಿಂಗ್ಸ್ ಎಲ್ಲ ಹಾಕಬೇಕಿತ್ತು, ಬಟ್ ನನ್ನ ಹತ್ರ ಅದೆಲ್ಲ ನಾನು ಇದು ಸಡನ್ನಾಗಿ ಆಗಿದ್ದು ಪ್ಲ್ಯಾನ್ ಅಂತೂ ಅಲ್ಲ, ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡಿಬಿಟ್ಟೆ. ನೆಕ್ಸ್ಟ್ ಟೈಮು ಯಾವ ಔಟ್ಫಿಟ್ ಹಾಕೋತೀನಿ ಅಂತ ನಿಮ್ಗೆ ಸ್ಟಾರ್ಟಿಂಗಲ್ಲೇ ತೋರಿಸ್ತೀನಿ. ಇದೇ ಥರ ನಾಳೆನೂ ಕೂಡ ಸೀರೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೇ ಬಿ ಮಾಡ್ಬೋದು. ನಿಮಗೆ ಈ ಸೀರೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ವೆಸ್ಟರ್ನ್ ಸೂಟ್ ಆಗುತ್ತಾ ಅಥವಾ ಈ ಥರ ಡ್ರೆಸ್ಸಸ್ ಇದೆ ಅಲ್ಲ ವೆಸ್ಟರ್ನ್ ಸೂಟ್ ಆಗುತ್ತಾ ಇಲ್ಲ ಟ್ರೆಡಿಷ್ನಲ್ ಸೂಟ್ ಆಗುತ್ತಾ ಅಂತ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ಅದನ್ನೇ ಟ್ರೈ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಲವ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್. ಹ್ಯಾವ್ ಅ ಗುಡ್ ವೀಕೆಂಡ್.